ಶಂಕುಪುಷ್ಪದ ಗಿಡ. ಶಂಕುಪುಷ್ಪದ ಹೂವು ಗಿಡ. ಹೂವಿನ ಗಿಡವನ್ನು ನಾನು ಒಂದು ಗಾರ್ಡನ್ನಲ್ಲಿ ಹೂವು ಗಿಡ ಮಾರುವವರ ಹತ್ರ ಹೋಗಿ ಒಂದು ಗಿಡ 150 ರೂಪಾಯಿ ಕೊಟ್ಟು 2 ಗಿಡವನ್ನು ತೆಗೆದುಕೊಂಡು ಬಂದೆ. ಆ ಗಿಡವು ತೆಗೆದುಕೊಂಡು ಬಂದು ಆ ಗಿಡವನ್ನು ಪಾಟಲ್ಲಿ ಒಂದು ಡ್ರಮ್ಗೆ ಹಾಕಿ ಹೂಣಿ ಅದಕ್ಕೆ ಗೊಬ್ಬರದ ಡಬ್ಬು ಎಲ್ಲ ಹಾಕಿ ಹೂಣಿದೆ. ಅದರಿಂದ ಹೂಣಿದ ಮೇಲೆ ಅದು ತುಂಬ ಪುಷ್ಟಿಕರವಾಗಿ ಆನಂದವಾಗಿ ಭಾಳ ಪ್ರಕೃತಿಯಿಂದ ತುಂಬ ಇಷ್ಟವಾಗಿ ಬೆಳೆಯಿತು. ಆ ಗಿಡದಲ್ಲಿ ತುಂಬ 2 ಕಲರು ಗಿಡಗಳು ಹೂಗಳು, ಒಂದು ಎಷ್ಟು ಬೇಕು ಅಷ್ಟು ಹೂವು, ನಮಗೆ ದಿನನಿತ್ಯ ಬೇಕಾದಷ್ಟು ಪೂಜೆಗೆ ಆಗುವಷ್ಟು ಹೂವು ನನಗೆ ಬಿಡದು. ಆದ್ದರಿಂದ ಓಹೋ, ಇದು ಭಾಳ ಅನುಕೂಲವಾಗಿದೆ, ಗಿಡ ಪುಷ್ಟಿಯಿಂದ ಬರುತ್ತದೆ ಅಂತ ಅನ್ನಿಸಿತು. ಅದರಿಂದ ಒಂದು ಹೂವು ಎಲ್ಲೋ ಮಿಸ್ ಆಗಿ ಹೂವು ಬಿಟ್ಟದ ಮೇಲೆ ಅದರಲ್ಲಿ ಒಂದು ಕಾಯಿ ಉಳ್ಕೊಂಡಿತು. ಅದು ಫುಲ್ಲು ಒಣಗಿ ನಿಂತಿತು. ಆ ಕಾಯಿಯನ್ನು ತೆಗೆದು ಓಪನ್ ಮಾಡಿದರೆ ಅದರಲ್ಲಿ ಬೀಜ ಉಂಟಾಯಿತು. ಆ ಬೀಜವನ್ನು ಮತ್ತೆ ಒಂದು ಡ್ರಮ್ಮಲ್ಲಿ ಹಾಕಿ 2 ಕಲರ್ ಬೀಜವು ಸಿಕ್ಕಿತು. 2 ಕಾಯಲ್ಲಿ 2 ಕಲರ್ ಬೀಜವನ್ನು ಇತ್ತು. ಅದನ್ನು ತಗೊಂಡೋಗಿ ಒಂದು ಡಬ್ಬದಲ್ಲಿ ಮತ್ತೆ ಹಾಕಿದೆ. ಅದರಿಂದ 2 ಕಲರ್ ಬೀಜವನ್ನು ಉಟ್ಟುಕೊಂಡೆವು. ಅದರಿಂದ ತುಂಬ ಪುಷ್ಟಿಕರವಾಗಿ ನೆಲದಲ್ಲಿ ಒಂದು ಗಿಡ ನೆಲದಲ್ಲೇ ಬಂದಿತು. ಒಂದು ಗಿಡ ಪಾಟಲ್ಲೇ ಹಾಕಿದೆ. ಈಗ 2 ಗಿಡಗಳಿಂದ ತುಂಬ ಖುಷಿಯಾಗಿ ಗಿಡ ನೋಡಿದರೆ ಆನಂದವಾಗಿದೆ. ಈ ಗಿಡ ಆಹಾ, ಆ ಗಿಡ ನೋಡಿದರೆ ನನಗೆ ಬಾಯಿ ನೀರು ಬರುವುದು, ಅಷ್ಟು ಖುಷಿಯಾಗಿ ಬೆಳೀತು. ಅದರಿಂದ ಅಂದಂದವಾಗಿ ಒಂದು ಬ್ಲೂ ಕಲರ್ ಹೂವದ ಗಿಡ, ನೆಲದಲ್ಲಿ ಹಾಕಿರುವ ಬ್ಲೂ ಕಲರ್ ಹೂವು ತುಂಬ ಪುಷ್ಟಿಯಿಂದ ಇರುವುದು. ಒಂದು ಪಾಟಲ್ಲಿ ಹಾಕಿದ್ದೀನಿ ವೈಟ್ ಕಲರ್ ಹೂವು, ಅದರಲ್ಲಿ ತುಂಬ ಹೂವು ವೈಟಾಗಿ ಕಳಕಳಾಗಿ ಬೆಳಗ್ಗೆ ಎಂದರೆ ಆನಂದವಾಗಿ ನಾನು ನೋಡಿ ತೃಪ್ತಿ ಪಡುವನು. ಆಹಾ, ಇಂಥ ಶಂಕುಪುಷ್ಪ ಹೂವನ್ನು ಇದರ ಮಹಾತ್ಮೆ ನಮಗೆ ಗೊತ್ತೇ ಇರಲಿಲ್ಲ. ಆದರೂ ನನ್ನ ಸ್ವಯರ್ಜಿತವನ್ನು ತಂದು ಗಿಡವನ್ನು ಬೆಳೆದ ಮೇಲೆ ಇದರ ಅನುಭವ ನನಗೆ ಆಯಿತು. ಅನುಭವದಿಂದ ನಾನು ಹೇಳುತ್ತಿರುವೆನು,